ರೈತರು ಕೋಟಿ ನೋಡಬಾರ್ದು ಅಂತ ಎಲ್ಲಿದೆ ರೂಲ್ಸ್? ರೈತರು ಕೋಟ್ಯಾಧಿಪತಿಗಳಾಗಬಾರ್ದು ಅಂತ ಎಲ್ಲಿದೆ ರೂಲ್ಸ್? ರೈತರು ಕಾರಲ್ಲಿ ಓಡಾಡಬಾರ್ದು ಅಂತ ಎಲ್ಲಿದೆ ರೂಲ್ಸ್? ಈ ಚಿನ್ನದಂತ ಭೂಮಿಯಲ್ಲಿ ಚಿನ್ನನಾದ್ರೂ ತೆಗಿತೀವಿ, ವಜ್ರನಾದ್ರೂ ತೆಗಿತೀವಿ, ಕೋಟ್ಯಾಧಿಪತಿಗಳಾದ್ರೂ ಆಗ್ತೀವಿ, ಶತಕೋಟಿಪತಿಗಳಾದ್ರೂ ಆಗ್ತೀವಿ. ಹಂದಿ ಸಾಕಾಣಿಕೆಯಲ್ಲಿ ನಾವು ಕೋಟ್ಯಾಧಿಪತಿಗಳೇ. ನಾವು ಯಾವ್ದು ಅವ್ರು ಹೇಳೋದು ಕೋಟ್ಯಾಧಿಪತಿಗಳೇ, ನಾವು ಕೋಟ್ಯಾಧಿಪತಿಗಳೇ. ಎಲ್ಲ ಸರ್ಕಾರಗಳು ಇಷ್ಟೇ, ಎಲ್ಲ ರೈತರು ತಲೆ ಹೊಡೆದೇ ಬದುಕ್ತಾ ಇರೋದು. ಇದು ಬೇಕಾಗಿಲ್ಲ ಮೇಡಮ್. ಒಂದು ದಾರಿ ಕೇಳಿದ್ರೆ ವಿಪ್ರೋ ಅವರು ಇನ್ಫೋಸಿಸ್ ಅವರು ಕೊಡಲ್ಲ, ಯಾಕಂದ್ರೆ ಅವ್ರಿಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ. ನಾವೇನು ಬೀದಿಯಲ್ಲಿ ಬಿಟ್ಕೊಂಡಿದೀವ ನಮ್ಮ ಜಮೀನುಗಳನ್ನ? ಪ್ರತಿಯೊಬ್ಬ ರೈತನ ಹತ್ರ ಜಮೀನು ತಗೊಂಡ್ಬಿಟ್ಟು ಇವ್ನು ಕಂಪ್ನಿ ಮಾಡಬೇಕು ಅಂತ ಇದ್ದಾನೆ. ಅದೇ ಕಂಪ್ನಿಗಳನ್ನ ಹೊಡೆದ್ಬಿಟ್ಟು ನಮ್ಮ ರೈತರು ಕೊಡ್ಲಿ ನೋಡೋಣ, ಆಗುತ್ತಾ ಅವ್ರ ಕೈಯಲ್ಲಿ? ಆನೇಕಲ್ನಲ್ಲಿ ರೈತರೇ ಇಲ್ಲ, ಸರ್ಜಾಪುರದಲ್ಲಿ ಎಲ್ಲರೂ ಇರೋರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ಗಳು. ಹಾಗಾಗಿ ಅವರೆಲ್ಲರೂ ಕೂಡ ಈ ಸ್ವಿಫ್ಟ್ ಸಿಟಿ ಏನು ಯೋಜನೆ ಇದೆ ಅದಕ್ಕೆ ರಿಯಲ್ ಎಸ್ಟೇಟ್ ನವ್ರ ಜೊತೆ ಸೇರ್ಕೊಂಡು ಇವರು ಹೋರಾಟ ಮಾಡ್ತಿದ್ದಾರೆ. ಅವ್ರು ಯಾರು ರೈತರೇ ಅಲ್ಲ ಅನ್ನುವಂಥ ಮಾತನ್ನ ಕೆಲ ರಾಜಕಾರಣಿಗಳು, ಕೆಲ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದ್ರೆ ನಾನೀಗ ಈ ಭೂಮಿನೇ ನಂಬ್ಕೊಂಡು ಹಂದಿ ಫಾರ್ಮ್ ಅನ್ನ ಮಾಡ್ಕೊಂಡು ಬದುಕು ಕಟ್ಕೊಂಡಿರುವಂತ ರೈತರ ಹತ್ರನೇ ಹೋಗ್ತೀನಿ, ಅವ್ರ ಹತ್ರನೇ ಕೇಳ್ತೀನಿ, ನೀವು ರೈತರ ಅಲ್ವಾ ಅಂತ. ಏನು ಆನೇಕಲ್ಲಲ್ಲಿ ರೈತರೇ ಇಲ್ಲ ಅಂತ ಎಲ್ಲ ಬರೀ ನೀವು ಕೋಟ್ಯಾಧಿಪತಿಗಳು ರೈತರೇ ಇರೋದು ಮೇಡಮ್, ರೈತರೇ ಇರೋದು. ಕೋಟ್ಯಾಧಿಪತಿಗಳೆಲ್ಲ ಬಿಲ್ಡರ್ಸ್ ಬಂದಾಗ ಕೋಟ್ಯಾಧಿಪತಿಗಳಾಗಿರೋದು. ಇನ್ನು ಮಿಕ್ದವ್ರು ಎಲ್ಲರೂ ರೈತರೇ ಇರೋದು. ಈಗಿರೋ ಜಮೀನುಗಳವರೆಲ್ಲನೂ ಜಮೀನು ನಂಬ್ಕೊಂಡೇ ಜೀವನ ಮಾಡೋದು. ಇಲ್ಲಿ ರೈತರಿಲ್ಲ ಅಂತ ಇದ್ದಾರಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ? ಸೂರ್ಯ ಸಿಟಿ, ಇನ್ನೊಂದು ಸಿಟಿ. ನಮ್ಮ ರೈತರು ಇಟ್ಕೊಂಡಿರೋ ಈ ತೋಟಗಳಿಗಿಂತ ಗಬ್ಬನಾರ್ತಾ ಇರೋದು ಅಲ್ಲಿ. ಕಳೆ ಗಿಡ ಇನ್ನೊಂದು ಬೆಳ್ಕೊಂಡು 3 ಅಡಿ 4 ಅಡಿ ಅಲ್ಲಿದೆಯಾ? ಅದೊಂದು ಕ್ವಶನ್ನು. ಎರಡನೇ ಪಾಯಿಂಟು, ಯಾವ ರಾಜಕಾರಣಿಗಳು ಬಂದುಬಿಟ್ಟು ಇಲ್ಲಿ ತೋಟದಲ್ಲಿ ನೋಡ್ತಾ ಇಲ್ಲ, ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಯಾರೂ ನೋಡ್ತಾ ಇಲ್ಲ. ರಾಜಕಾರಣಿಗಳು 8ನೇ ಕ್ಲಾಸ್ ಓದಿರೋರು ಮಿನಿಸ್ಟ್ರ್ ಆಗಿದ್ದಾರೆ, ಡಬಲ್ ಡಿಗ್ರಿ ಮಾಡಿರೋರು ಮಿನಿಸ್ಟ್ರ್ ಆಗಿದ್ದಾರೆ. ಈಗ ಅದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ಸ್ ಇದೆಯಲ್ವಾ, ಏನು ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಪಶು ಇಲಾಖೆ. ಇಲ್ಲಿ ಹೋಗ್ಬಿಟ್ಟು ಯಾರಾದರೂ KDBನಲ್ಲಿರೋ ತುಂಬ ವಿದ್ಯಾವಂತರು, ಏನೋ ಒಂದು IAS ಆಫೀಸರ್ವರೆಗೂ ಇದ್ದಾರಲ್ವ, ತುಂಬ ಅನುಭವ ಇರೋವಂಥ ವಿದ್ಯಾವಂತರು ಇವತ್ತು ಮಾಡ್ತಾ ಇರೋ ಒಂದು ಕೆಟ್ಟ ಕೆಲಸ, ಕಚಡ ಕೆಲಸ. ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಯಾವುದಾದ್ರೂ ಆ ಡಿಪಾರ್ಟ್ಮೆಂಟಲ್ಲಿರೋ ಒಂದು ಅಧಿಕಾರಿನ ಅದ್ರ ಬಗ್ಗೆ ವಿಚಾರಿಸಿದಾರ? ಇದುವರೆಗೂ ವಿಚಾರಿಸಿದ್ರೆ ಅದ್ರ ಬಗ್ಗೆ ಡೀಟೇಲ್ ಕೊಡಲಿ. ಈಗ ಆನೇಕಲ್ ತಾಲೂಕಲ್ಲಿ ಲ್ಯಾಂಡ್ ಅಕ್ವಿಷನ್ ನೋಟಿಸ್ ಕೊಟ್ಟರು. ಎಲ್ಲಿ? KDB ಆಫೀಸಲ್ಲಿ ಕುತ್ಕೊಂಡ್ರು, ನೋಟಿಸ್ ಕಳಿಸಿದ್ರು ಸಿಂಪಲ್ ಆಗಿ. ಯಾವುದೇ ಪಶು ಇಲಾಖೆಗೆ ಹೋಗಿದ್ದಾರಾ? ಇಲ್ಲ. ಅಗ್ರಿಕಲ್ಚರ್ ಆಫೀಸ್ಗೆ ಹೋಗಿದ್ದಾರಾ? ಇಲ್ಲ. ಹಾರ್ಟಿಕಲ್ಚರ್ ಆಫೀಸ್ಗೂ ಹೋಗಿಲ್ಲ. ಏನಕ್ಕೆ ಹೋಗಿಲ್ಲ? ಅವ್ರಿಗೆ ಅದು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದೇ ಲ್ಯಾಂಡ್ ಮಾಫಿಯಾ. ಇವತ್ತು ನಡೀತಾ ಇರೋದೇ ಲ್ಯಾಂಡ್ ಮಾಫಿಯಾ. ಇವತ್ತೇನಾಗಿದೆ, ಪಶು ಇಲಾಖೆಗೆ ಹೋದರೆ ಎಷ್ಟು ಹಾಲು ಬರ್ತಾ ಇದೆ, ಎಷ್ಟು ಕುರಿ ಮೇಕೆ ಬೆಳೀತಾ ಇದ್ದೀವಿ, ಎಷ್ಟು ಕೋಳಿ ಬೆಳೀತಾ ಇದ್ದೀವಿ, ಎಷ್ಟು ತರಕಾರಿ ಬೆಳೀತಾ ಇದ್ದೀವಿ, ಎಷ್ಟು ಹೂ ಬೆಳೀತಾ ಇದ್ದೀವಿ ಅಂತ ಡೀಟೇಲ್ ಸಿಗುತ್ತೆ. ಅದೆಲ್ಲ ಡೀಟೇಲ್ ಕೊಟ್ಟಾಗ ಇವ್ರು ಅಕ್ವಿಷನ್ ಮಾಡೋಕ್ಕಾಗಲ್ಲ. ಅವ್ರು ಬೇಕಾಗಿರೋದೇನು ಅಕ್ವಿಷನ್ ಆಗಬೇಕು. ಅಕ್ವಿಷನ್ಗೋಸ್ಕರ ಅವ್ರಿಗೆ ಏನು ಬೇಕೋ ಕಾನೂನು, ರೈತರನ್ನ ತಲೆ ಹೊಡೆದು ಬದುಕೋದಕ್ಕೆ KDB ಅನ್ನೋ ಸಂಸ್ಥೆ ವತಿಯಿಂದ ಸರ್ಕಾರ ಅದು ಯಾವುದೇ ಇರಲಿ, ಯಾವುದೇ ಸರ್ಕಾರಗಳಿರಲಿ, ಬದುಕೋದಕ್ಕೆ ಏನು ಬೇಕೋ ಅದು ಕಾನೂನು ಮಾಡ್ಕೊಂಡಿದ್ದಾರೆ. ಇವತ್ತು ಅವರು ತಿನ್ನಕ್ಕೆ, ಅವ್ರು ಕಮಿಷನ್ ಹೊಡಿಯಕ್ಕೆ, ಏನಾದ್ರೂ ಹೊಡ್ಕೊಳ್ಳಿ ಮೇಡಮ್. ನಾನು ಬೇರೆ ತರ ಏನು ಮಾತಾಡ್ತಾ ಇಲ್ಲ ಮೇಡಮ್. ನಾನು ಯಾರ ಹೆಸರು ಹೇಳ್ತಾ ಇಲ್ಲ, ಯಾವ ಪಕ್ಷದ ಹೆಸರು ಹೇಳ್ತಾ ಇಲ್ಲ. ನಾನೊಬ್ಬ ರೈತಾಗಿ ಹೇಳ್ತಾ ಇದ್ದೀನಿ. ಇವತ್ತು 1% ಹೆಲ್ಪ್ ಮಾಡಿದ್ರೆ ರೈತರು, ಇವತ್ತು ಯಾವ ರೈತನೂ ಒಂದು ಸೈಂಟಿಸ್ಟ್ ಕಮ್ಮಿ ಇಲ್ಲ. ಆ ರೀತಿ ಬೆಳೆದು ತೋರಿಸಿದ್ದಾರೆ. ನಮ್ಮ ಆನೇಕಲ್ಲಲ್ಲೂ ಬೆಳೆದಿದ್ದಾರೆ. ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಸರು ಹೇಳೋಂಗಿಲ್ಲ ಅಂತ ಡಾಕ್ಟರ್ಗಳು ಸಪೋರ್ಟ್ ಮಾಡೇ ನಾವು ಇಲ್ಲಿಂದ ಕೇರಳ ಮಾರ್ಕೆಟ್ ನಂಬ್ಕೊಂಡಿದ್ದು. ಇವತ್ತು ಇಲ್ಲಿಂದ ಸುಮಾರು 800 ಕೋಟಿ ರೂಪಾಯಿ ಅಷ್ಟು ಹಂದಿ ಸಾಗಾಣಿಕೆ ಮಾಡಿದೀವಿ. ಸಾಕಾಣಿಕೆ ಜೊತೆ ಸಾಗಾಣಿಕೆ ಮಾಡಿದೀವಿ. ಅದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲೇ ಇದೆ. ಈಗ ಸರ್ಕಾರ ಏನು ಲ್ಯಾಂಡ್ ಅಕ್ವಿಷನ್ ನೋಟಿಸ್ ಕೊಟ್ಟಿರೋ ಜಾಗದಲ್ಲಿ 2022ರಲ್ಲಿ ಹಂದಿ ಸಾಕಾಣಿಕೆ ಬಗ್ಗೆ ಹೇಳ್ಬೇಕಾದ್ರೆ ASF ಆಫ್ರಿಕನ್ ಸ್ವೈನ್ ಫೀವರ್ ಅನ್ನೋ ರೋಗ ಬಂದಾಗ ರೈತರಿಗೆ ದುಡ್ಡು ಕೊಡ್ತು, ಕಲ್ಲಿಂಗ್ ಮಾಡ್ತು. ಕೆಟ್ಟಿತ್ತ ತಲೆ ದುಡ್ಡು ಕೊಡೋದಕ್ಕೆ. ರೈತರು ಬೆಳೀತಾ ಇರೋ ಒಂದಿನ 10% ದುಡ್ಡು ಕೊಟ್ಟಿದ್ದು, ಅದೇ ಲಕ್ಷಗಳು ಕೊಟ್ಟಿದ್ದಾರೆ. ಅಂದ್ರೆ ಕೋಟಿಗಳು ಬೆಳೀತಾ ಇದ್ದಾರೆ ರೈತರು. ಕೋಟಿ ಬೆಳೆಯೋ ಜಮೀನು ಕಿತ್ಕೊಂಡು ಅವ್ರು ಏನ್ ಮಾಡ್ತಾರೆ? ಸರಿ, ಇದುವರೆಗೂ ಲ್ಯಾಂಡ್ ಅಕ್ವಿಷನ್ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಮಾಡಿರೋ ಜಾಗದಲ್ಲಿ 10% ರೈತರು ಅದನ್ನ ಯುಟಿಲೈಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡಿರೋ ತೋರಿಸ್ಲಿ. 10% ರೈತರು ಯಾವುದೇ ಇಂಡಸ್ಟ್ರಿ ಇರ್ಬೋದು, KHB ಇರ್ಬೋದು, ಇಲ್ಲಾಂದ್ರೆ ಏರ್ಪೋರ್ಟ್ ಗಳಿರ್ಬೋದು, ನ್ಯಾಷನಲ್ ಹೈವೇಸ್ ಬಿಡೋಣ, ಏರ್ಪೋರ್ಟ್ಗೂ ಬಿಡೋಣ. ಇರೋ ಇಂಡಸ್ಟ್ರಿ ಸಾಲ್ದ? ಸ್ಮಶಾನ ತರ ಇವೆ. ಇಲ್ಲಿ ಮಾಡಿರೋ ಇಂಡಸ್ಟ್ರಿನಲ್ಲಿ ಎಷ್ಟು ಜನಕ್ಕೆ ಕೆಲಸ? ನಮ್ಮವ್ರ ಕೆಲಸ ಬೇಕಾಗಿಲ್ಲ. ಆನೇಕಲ್ಲಲ್ಲಿ ಡಬಲ್ ಡಿಗ್ರಿಗಳು ಮಾಡಿರೋ ಕೆಲಸ ಯಾರು ಕೊಡ್ತಾರೆ? ಇಲ್ಲಿ ಅವ್ರು ಹುಡ್ಕೊಳ್ತಾರೆ ಕೆಲಸ. ಎಲ್ಲಿಂದ? ನಾರ್ತ್ ಇಂದ, ಆಂಧ್ರ ಇಂದ, ತಮಿಳುನಾಡಿಂದ ವಲಸೆ ಬರೋರ್ ಕೆಲಸ ಕೊಡೋದಕ್ಕೆ
ಇವರು ನಮ್ಮ ಜಮೀನು ನಮ್ಮ ತಲೆ ಹೊಡೆದು ಅವರು ಇಂಡಸ್ಟ್ರಿ ಮಾಡ್ತಾ ಇರೋದು. ಯಾರಿಗೆ ಬೇಕಾಗಿದೆ ಇಲ್ಲಿ ಕೆಲಸ? ನಮ್ಮ ಆನೇಕಲ್ ತಾಲೂಕಲ್ಲಿ ಯಾರು ಕೆಲಸ ಬೇಡ್ಕೊಂಡು ಯಾರ ಹತ್ರನೂ ಹೋಗ್ತಾ ಇಲ್ಲ. ನಾವೇ ಕೆಲಸ ಕೊಡ್ತಾ ಇದೀವಿ, ನಾವೇ ಇಂಡಸ್ಟ್ರಿಯಲಿಸ್ಟ್ಗಳು, ನಾವೇ ಉದ್ಯೋಗದಾತರು, ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇರೋರು. ಇಲ್ಲಿರೋ ಪ್ರತಿಯೊಬ್ಬ ರೈತನು ಉದ್ಯೋಗ ಸೃಷ್ಟಿ ಮಾಡೋನೆ. ಪ್ರತಿಯೊಬ್ಬ ರೈತನ ಮನೆಯಲ್ಲೂ 10 ಜನ 15 ಜನ ಉದ್ಯೋಗ ಕೊಡ್ತಾ ಇದೀವಿ ಪ್ರತಿಯೊಬ್ಬ ರೈತರಿಗೂ. ಇಂಥದ್ರಲ್ಲಿ ಇವ್ರೇನ್ ಬಂದ್ಬಿಟ್ಟು ಕೆಲಸ ಕೊಡೋದು? ಎಲ್ಲ ಇಂಡಸ್ಟ್ರಿ ಮಾಡ್ತಾರೆ. ನಾಳೆ ದಿನ ಇಂಡಸ್ಟ್ರಿ ಒಳಗಡೆ ಹೋಗೋದಕ್ಕೆ ನಾವು ನಮ್ಮ ಜಮೀನಪ್ಪ ಇದು ಅಂತ ಹೇಳ್ಕೊಂಡು ಈ ತರ ಸೆರ್ಗಾಕೊಂಡು ಹೋಗ್ತಾರಲ್ಲ, ಆ ತರ ಎಲ್ಲ ಮಾಡ್ಬೇಕು. ಸಾಯ್ಬೇಕ ನಾವು ನಮ್ಮ ಕೆರೆ, ನಮ್ಮ ಭೂಮಿ, ನಮ್ಮ ನೆಲ ಎಲ್ಲ ಇದೆ, ಎಲ್ಲ ಹಾಳಾಗೋಗಿದೆ. ಇವ್ರು ಇಲ್ಲೇ ಉದ್ಯೋಗ ಸೃಷ್ಟಿ ಮಾಡ್ಬೇಕು. ಇವ್ರು ಮಾನ ಮರ್ಯಾದೆ ನಾಚಿಕೆ ಇದ್ರೆ ತುಮಕೂರು, ಶಿರಾ, ಆ ಕಡೆ ಬಾಗಲಕೋಟೆ, ಈಗ ಎಂ.ಬಿ. ಪಾಟೀಲ್ ಅವ್ರು ವಿಜಯನಗರ ಎಲ್ಲ ಮಾಡ್ಲಿ. ನಾರ್ತ್ ಇಂಡಿಯಾದವ್ರು ಬಂದಿಲ್ಲ ಅಂತ ಸಾಯ್ತಾ ಇದಾರೆ. ಅವ್ರೇನ್ ಮನುಷ್ಯರಲ್ವಾ? ಇಲ್ಲೆಲ್ಲ ಬೆಂಗಳೂರಲ್ಲಿ ಇರೋರೇನ ದುಡ್ಡು ಮಾಡ್ಕೋಬೇಕು. ನಮಗ್ ದುಡ್ಡಿನ ಅವಶ್ಯಕತೆ ಇಲ್ಲ. ಆನೇಕಲ್ ರೈತರಿಗೆ ಎಸ್ಪೆಷಲಿ ದುಡ್ಡಿನ ಅವಶ್ಯಕತೆ ಇಲ್ಲ. ಇವ್ರು ಇನ್ನೂ ನಮ್ಗೆ ದುಡ್ಡು ಕೊಡೋ ಅವಶ್ಯಕತೆ ನಮ್ಗೆ ಬೇಕಾಗಿಲ್ಲ. ನಮ್ಮ ಪಾಡಿಗೆ ನಾವು ರೈತರು ಅದೇನೋ ಗ್ರೀನ್ ಬೆಲ್ಟ್ ಮಾಡಿದಾರಲ್ಲ, ಒಂದೇ ಒಂದು ಕ್ವಶನ್ ಮೇಡಮ್, ಯಾವುದೇ ಸರ್ಕಾರ ಇರ್ಲಿ, ಅವ್ರು KDB ಕೊಟ್ರೆ ಇಂಡಸ್ಟ್ರಿ ಮಾಡ್ಬೋದು, ಅವ್ರ ಅಪ್ಪನ ತರ ಮಾಡ್ತಾರೆ. ನಮಗೂ ಬಿಡ್ಲಿ, ನಾವು ಅವ್ರ ಅಪ್ಪನಲ್ಲ ಅವ್ರ ತಾತನ ತರ ಮಾಡ್ತೀವಿ. ಅದು ಬಿಟ್ಬಿಟ್ಟು ಇವತ್ತು ಇಂಡಸ್ಟ್ರಿಗೆ ಎತ್ಕೊಂಡ್ರೆ ಕರೆಕ್ಟು ಎಲ್ಲೋ ಬೆಲ್ಟು, ರೈತರು ಕೊಟ್ರೆ ಚಂದ್ರಪಟ್ಟಣದಲ್ಲಿ ಗ್ರೀನ್ ಬೆಲ್ಟು. ಯಾವ ಸೀಮೆ ನ್ಯಾಯ ಮೇಡಮ್ ಇವ್ರದ್ದು? ಯಾವ ಸೀಮೆ ನ್ಯಾಯ ಈ ಸರ್ಕಾರದ್ದು? ಸರ್ಕಾರನ ಇದು ದೊಂಬರಾಟ ನಡೆಸ್ತಾರೋ ಕಳ್ಳರು ಒಂದು ಟೀಮ್. ಅದು ಎಲ್ಲ ಸರ್ಕಾರಗಳು ಇಷ್ಟೇ ಆಗ್ತಾ ಇರೋದು. ಎಲ್ಲ ರೈತರು ತಲೆ ಹೊಡೆದೇ ಬದುಕ್ತಾ ಇರೋದು. ಇದು ಬೇಕಾಗಿಲ್ಲ ಮೇಡಮ್. ಇದು ನಿಲ್ಬೇಕಂದ್ರೆ ಎಲ್ಲ ಮೀಡಿಯಾದವರು ಸಪೋರ್ಟ್ ಮಾಡಬೇಕು. ಎಲ್ಲ ಏನೊಂದು ಕಾನೂನು ತಿಳುವಳಿಕೆ ಇರೋರು ಬಂದು ನಮ್ಮ ರೈತರಿಗೆ ಸಪೋರ್ಟ್ ಮಾಡ್ಬೇಕು ಮೇಡಮ್. ಇವತ್ತು ಖಂಡಿತ ಯಾರದೋ ತಲೆ ಹೊಡೆದು ಯಾರ್ದೋ ಮನೆ ಹಾಳು ಮಾಡಿ ಇನ್ಯಾರ್ದೋ ಮನೆ ಬೆಳಗಿಸುವಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನೀವು ಪ್ರಗತಿಪರ ಮಹಿಳೆಯಾಗಿ ಹಂದಿ ಸಾಕಾಣಿಕೆ ಮಾಡಿಕೊಂಡು 7 ಬೀಳುಗಳನ್ನು ನೋಡಿ ಈಗ ನಿಮ್ಮ ಜಮೀನು ಕಿತ್ಕೊಳ್ತಾರೆ ಅಂದಾಗ ನಿಮ್ಗೆ ಏನು ಅನಿಸ್ತಾ ಇದೆ? ಮೇಡಮ್, ನಾವು ಸುಮಾರು 21 ವರ್ಷದಿಂದ ಹಂದಿ ಸಾಕಣೆ ಮಾಡ್ತಾ ಇದ್ದೀವಿ. ನಾನು ಸ್ನಾತಕೋತ್ತರ ಪದವಿ ಮುಗಿಸಿದ್ರು. ನಾನು ತುಂಬ ಇಷ್ಟಪಟ್ಟು ಹಂದಿ ಸಾಕಾಣಿಗೆ ಬಂದೆ. ನಮ್ಮದೊಂದು ಚಿಕ್ಕ ಫಾರಮ್ ಇದ್ದಿದ್ದು. ಚಿಕ್ಕದಾಗಿದ್ದ ಕೇರಳ ಮಾರ್ಕೆಟಿಂದ ಈಶಾನ್ಯ ರಾಜ್ಯಗಳಾದ ಮೇಘಾಲಯ, ಮಿಜೋರಂ, ನಾಗಾಲ್ಯಾಂಡ್ವರೆಗೂ ಮಾರ್ಕೆಟ್ ಎಕ್ಸ್ಟೆಂಡ್ ಮಾಡಿಕೊಂಡು ನಮ್ಮದೇ ಆದಂಥ ಒಂದು ಗಾಡಿ ರೆಡಿ ಮಾಡಿ ಅಲ್ಲಿವರೆಗೂ ಹಂದಿಗಳನ್ನ ಕರ್ಕೊಂಡು ಹೋಗಿ ಅದ್ರಲ್ಲಿ ತುಂಬ ತೃಪ್ತಿ ಇದೆ ಮೇಡಮ್ ನಮಗೆ. ಇವತ್ತು ಅವರೇನು ಸ್ವಿಫ್ಟ್ ಸಿಟಿ ಅಂತ ನಮಗೆ ಕೋಟಿ ಕೊಡ್ತಾರೋ, ನಾವು ಹಂದಿ ಫಾರ್ಮರ್ಸು ಆ ಕೋಟಿ ನಾವು ಬೇಕಾದ್ರೆ 1 ಅಥವಾ 2 ವರ್ಷದಲ್ಲಿ ನಾವು ಕೋಟಿನ ದುಡಿಬಲ್ಲೆವು. ನಾವು ಒಂದು 1000 ಹಂದಿ ಇಟ್ಕೊಂಡ್ರೆ 100% ನಾವೆಲ್ಲ ತುಂಬ ಕೋಟಿಗಳು ನೋಡಿ ಅಲ್ವಾ? ಅಲ್ಲ, ಈಗ ಇನ್ನೊಂದು ರೈತರು ಕೋಟಿ ನೋಡಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಸೊ ನಮ್ಗೆ 2 ಕೋಟಿ ಇಟ್ಕೊಂಡು ನಾವೇನ್ ಮಾಡೋದು? ಇವತ್ತು 2 ಕೋಟಿಗೋಸ್ಕರ ಭೂಮಿ ಕಳ್ಕೊಂಡಿದೀವಿ ಅಂದ್ರೆ 2 ಕೋಟಿ ಎಷ್ಟು ದಿನ ಆಗುತ್ತೆ? ಈಗಿರೋ ಸ್ಕೂಲ್ ಮಕ್ಕಳ ಫೀಸು, ಈಗ ನನ್ನ ಮಗನಿಗೆ ಈಗ ಫಸ್ಟ್ ಇಯರ್ PUC ಅಡ್ಮಿಷನ್ ನೋಡ್ಕೊಂಡು 5 ಲಕ್ಷ ಹೇಳ್ತಾ ಇದ್ದಾರೆ. ಒಂದು 10 ವರ್ಷ ನಾವು ಆ ದುಡ್ಡಿನಿಂದ ಜೀವನ ಮಾಡ್ಬೋದು. ಮುಂದೆ ನಮ್ಮ ಪರಿಸ್ಥಿತಿ ಏನು? ಬರೀ ಆರ್ಥಿಕವಾಗಿ ಅಲ್ಲ ಮೇಡಮ್, ಬೆಳಗಿಂದ ಸಾಯಂಕಾಲದವರೆಗೂ ಅವಳ ಜೊತೆ ಇದ್ರೆ ಅಷ್ಟು ಬಂದ ನಮಗೆಲ್ಲ ಹಂದಿ. ಇವತ್ತು ಹಂದಿನ ತುಂಬಾ ಕೇವಲವಾಗಿ ವಾಸನೆ ಇನ್ನೊಂದು ಅನ್ಬೋದು. ನಾವು ಆ ಥರ ಸಾಕ್ತಾ ಇಲ್ಲ. ವರಲಕ್ಷ್ಮಿನೇ ಅದು ನಮಗೆ. ನಮ್ಮ ಜೀವನಕ್ಕೆ ನಾವೊಂದು ಇವತ್ತೊಂದು ಏನು ಸೊಫಿಸ್ಟಿಕೇಟೆಡ್ ಲೈಫ್ ಲೀಡ್ ಮಾಡ್ತಾ ಇದೀವಿ ಅಂದ್ರೆ ಅದು ಹಂದಿಯಿಂದ ಮೇಡಮ್. ನನಗೆ ಅನ್ನೋದು, ರೈತರು ಕೋಟಿ ನೋಡಬಾರ್ದು ಅಂತ ಎಲ್ಲಿದೆ ರೂಲ್ಸು? ರೈತರು ಕೋಟ್ಯಾಧಿಪತಿಗಳಾಗಬಾರ್ದು ಅಂತ ಎಲ್ಲಿದೆ ರೂಲ್ಸು? ರೈತರು ಕಾರಲ್ಲಿ ಓಡಾಡಬಾರ್ದು ಅಂತ ಎಲ್ಲಿದೆ ರೂಲ್ಸು? ಹೌದು ರೀ, ನಮ್ಮ ಭೂಮಿ ಚಿನ್ನದಂತ ಭೂಮಿ. ಈ ಚಿನ್ನದಂತ ಭೂಮಿಯಲ್ಲಿ ಚಿನ್ನನಾದ್ರೂ ತೆಗಿತೀವಿ, ವಜ್ರನಾದ್ರೂ ತೆಗಿತೀವಿ, ಕೋಟ್ಯಾಧಿಪತಿಗಳಾದ್ರೂ ಆಗ್ತೀವಿ, ಶತಕೋಟಿಪತಿಗಳಾದ್ರೂ ಆಗ್ತೀವಿ. ಆದ್ರೆ ರೈತರು ಅಲ್ಲ ಅಂತ ಮಾತನ್ನ ಇವರು ಪದೇ ಹೇಳ್ತಾರೆ. ಅಂಥವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀವಿ? ಮೇಡಮ್, ರೈತರಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ ಕೋಟ್ಯಾಧಿಪತಿಗಳು ಆಗಲ್ಲ ಅಂತ. ಅದು ನಮ್ಮ ಏನೋ ಹಂದಿ ಸಾಕಾಣಿಕೆಯಲ್ಲಿ ನಾವು ಕೋಟ್ಯಾಧಿಪತಿಗಳೇ. ನಾವು ಅವ್ರು ಹೇಳೋದು ಕೋಟ್ಯಾಧಿಪತಿಗಳೇ, ನಾವು ಕೋಟ್ಯಾಧಿಪತಿಗಳೇ. ಆದ್ರೆ ಈಗ ಸ್ವಲ್ಪ ಏನೋ ನಮ್ಗೆ ವೈರಸ್ ಪ್ರಾಬ್ಲಮ್ ಇಂದ ಸ್ವಲ್ಪ ತಡೆ ಆಗಿರ್ಬೋದು. ನಮ್ಮ ಆನೇಕಲ್ ತಾಲೂಕಲ್ಲಿ ಸುಮಾರು 200 ರೈತರು ಹಂದಿ ಸಾಕಾಣಿಕೆ ರೈತರಿದ್ದಾರೆ. ಈಗ ಭೂಸ್ವಾಧೀನ ಒಳಪಟ್ಟಿರೋ ಇದ್ರಲ್ಲೇ ಸುಮಾರು 10,000 ಹಂದಿ ನಾವು ಸಾಕಾಣಿಕೆದಾರ ರೈತರಿದ್ದೇವೆ. 10,000ಕ್ಕೆ ಮೇಲೆ ಸರ್ಕಾರಕ್ಕೂ ಒಂದು ಉಪಯೋಗ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ ಅಂದ್ರೆ, ಅಲ್ಲಿ BBMP ಅಲ್ಲಿ ಉತ್ಪತ್ತಿ ಆಗ್ತಾ ಇರೋ ಹಸಿ ಕಸ ಎಲ್ಲ ತಗೊಂಡ್ಬಂದು ನಾವು ಹಂದಿ ಸಾಕಾಣಿಕೆ ಮಾಡಿ ಅವ್ರಿಗೂ ಹೆಲ್ಪ್ಫುಲ್ ಆಗ್ತಾ ಇದೆ. ಏನೋ ಅವ್ರಿಗೆ ಗಾರ್ಬೇಜ್ ನಿರ್ವಹಣೆ ಮಾಡಕ್ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಏನೋ ಸ್ವಚ್ಛ ಭಾರತ ಮಾಡ್ತಾ ಇಲ್ಲ, ಅದು ನಿರ್ವಹಣೆ ಮಾಡಕ್ ಆಗ್ತಾ ಇದೆ. ಅದನ್ನ ತಗೊಂಡ್ಬಂದು ನಾವು ಕ್ಲೀನ್ ಮಾಡಿ ನಾವು ಅದರಲ್ಲಿ ಒಂದು ಜೀವನ ಕಟ್ಕೊಂಡು ಮಾಡ್ತಾ ಇದೀವಿ. ಇದು ಅವ್ರಿಗೆ ಹೆಲ್ಪ್ಫುಲ್ ಆಗಿದೆ. ಒಂದ್ ವೇಳೆ ಹಂದಿಗಳಿಲ್ಲ ಅಂದ್ರೆ ಮೂಗು ಬಿಡಕ್ ಆಗ್ತಿರ್ಲಿಲ್ಲ. ಇನ್ನೂ ಗಬ್ಬೆದ್ದು ಹೋಗ್ಬಿಡ್ತಾ ಇತ್ತು ಬೆಂಗಳೂರು. ಅದು ಬೆಂಗಳೂರು ಆಗ್ತಾ ಇರ್ಲಿಲ್ಲ. ಇನ್ನೊಂದು ಈಗ ಏನು ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗ್ತಾ ಇತ್ತು. ನಮ್ಮ ಆನೇಕಲ್ ಭಾಗದಲ್ಲಿ ಆಕ್ಸಿಜನ್ ತಗೊಳ್ಳೋದಕ್ಕೆ ಉಳಿದಿರೋದೇ ಇಷ್ಟು ಭಾಗದಲ್ಲಿ ನಮ್ಗೆ ಆಕ್ಸಿಜನ್ ಬೇಕೇ ಬೇಕು. ಒಳ್ಳೆ ನೀರಂತೂ ಕಲುಷಿತ ಆಗ್ಬಿಟ್ಟಿದೆ. ಯಾಕಂದ್ರೆ ಅವರೇ ಬಿಟ್ಟಿರೋ ನೀರು
ಅಲ್ಲಿಂದ ಕಲುಷಿತ ಮಾಡಿ ಬಿಟ್ಟಿರೋ ನೀರಲ್ಲಿ ಕಲುಷಿತ ಆಗಿಬಿಟ್ಟಿದೆ. ನಮಗೆ ಗಾಳಿ ಬೇಕು ಅಂತ ಕೇಳ್ತಾ ಇದ್ದೀವಿ. ಈ ಭಾಗದಲ್ಲಿ ಯಾವುದೇ ರೈತರು ಜಮೀನು ಕೊಡೋದಕ್ಕೂ ರೆಡಿ ಇಲ್ಲ. ಎಲ್ಲ ಕೃಷಿಕರಿದ್ದೀವಿ. ಯಾರು ಬಿಲ್ಡರ್ಸ್ ಇದ್ದಾರೆ, ಬೇನಾಮಿ ಆಸ್ತಿ ಇಟ್ಕೊಂಡಿದ್ದಾರೆ, ರಾಜಕಾರಣಿಗಳು ಬೇನಾಮಿ ಆಸ್ತಿ ಇಟ್ಕೊಂಡಿದ್ದಾರೆ, ಅವರು ಸ್ವಾಧೀನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಟಿಫಿಕೇಶನ್ ಆಗಿದೆ. ಬ್ಲಾಕ್ ಮನಿ ಹಾಕಿ ಬೇರೆಯವ್ರ ಹೆಸರಲ್ಲಿ ಬೇನಾಮಿ ಹೆಸರಲ್ಲಿ ಇಟ್ಟಿದ್ದಾರೆ. ಅವ್ರಿಗೆ ವೈಟ್ ಮನಿ ಬೇಕೀಗ. ವೈಟ್ ಮನಿ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ರೈತರನ್ನ ಹಾಳು ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ನೋಡಿ ಎಂಥ ಲಾಜಿಕ್ ಇದೆ. ಬೇನಾಮಿಯಲ್ಲಿ ಮಾಡಿದಂತ ಆಸ್ತಿನ ಈಗ ವೈಟ್ ಮಾಡಬೇಕು, ಅದನ್ನ ಅವ್ರಿಗೆ ಮಾರಾಟ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿರುವಂತ ಮೂಲ ನಿವಾಸಿಗಳು, ಇಲ್ಲಿರುವಂತ ನೈಜ ರೈತರಿಗೆ ರೈತರಲ್ಲ ಅನ್ನೋಂಥ ಪಟ್ಟ ಕಟ್ಟಿಕೊಂಡು ಈಗ ಇಂಥ ಕೈಗಾರಿಕೆಗಳನ್ನ ತರಕ್ಕೆ ದೊಡ್ಡ ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಲೇಬರ್ ವಿಷಯಕ್ಕೆ ಬಂದ್ರೆ ನಾವೇ ಒಂದೊಂದು ಫಾರ್ಮ್ ಅಲ್ಲಿ 10 ಜನ 20 ಜನಕ್ಕೆ ಕೆಲಸ ಕೊಡ್ತಾ ಇದ್ದೀವಿ, ಉದ್ಯೋಗ ಕೊಡ್ತಾ ಇದ್ದೀವಿ. ಇನ್ನೊಂದು ಪಕ್ಕದಲ್ಲೇ ಬಿಲ್ಲಾಪುರ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಆಂಧ್ರ ಪ್ರದೇಶದಿಂದ ಬಂದು ಸುಮಾರು 3000 ಜನ ಇಲ್ಲಿರೋ ಕೃಷಿ ತೋಟಗಳನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಇಲ್ದಿರೆ ಇಲ್ಲಿಗೆ ಬಂದಿದ್ದಾರೆ. ಈಗ ಕೈಗಾರಿಕೆ ಅಂತಾರಲ್ಲ, ನಮ್ಮದೇ ಒಂದು ಚಿಕ್ಕ ಗುಡಿ ಕೈಗಾರಿಕೆಗಳು ಹೇಳ್ಬೇಕಂದ್ರೆ ನಮ್ದು 2022 30 ಜನ ಕಾರ್ಮಿಕರಿದ್ದಿದ್ದು. ನಮ್ದು ASF ಬಂದು ಫುಲ್ಲು ಕೊಲ್ಯಾಪ್ಸ್ ಆಯಿತು ಫಾರ್ಮ್ ಅಂದ್ರೆ, ಆಗ 30 ಜನ ಕಾರ್ಮಿಕರಿಗೆ ನಾವು ಉದ್ಯೋಗ ಕೊಟ್ಟಿದ್ದು. ಸೊ ನಾವು ಯಾವ ಕಾರ್ಖಾನೆ ಕಡಿಮೆ, ನಮ್ಮ ಹಂದಿ ಸಾಕಾಣಿಕೆ ಯಾವ ಕಾರ್ಖಾನೆ ಕಡಿಮೆ ಹೇಳಿ? ಸ್ವಚ್ಛವಾಗಿ ಬೆಂಗಳೂರನ್ನ ಇಡೋದು ಮಾತ್ರ ಅಲ್ಲದೆ ಈ ಪರಿಸರನ ಉಳಿಸ್ತಿದ್ದಾರೆ, ಈ ಪ್ರಕೃತಿನ ಉಳಿಸ್ತಿದ್ದಾರೆ. ಇಲ್ಲಿ ನಾವು ಏನು ನೆಲ ಜಲ ಗಾಳಿ ಅಂತ ಹೇಳ್ತೀವಲ್ಲ, ಅದರ ಶುದ್ಧವಾಗಿ ಕಾಪಾಡ್ತಿದ್ದಾರೆ. ಆದರೆ ನೀವು ತರುವಂತ ಈ ಕೈಗಾರಿಕೆಗಳು, ಕಾರ್ಖಾನೆಗಳು, ಅವುಗಳಿಗೆ ನೆಲದ ಬಗ್ಗೆ ಪ್ರೀತಿ ಇಲ್ಲ, ಅವುಗಳಿಗೆ ನೆಲದ ಬಗ್ಗೆ ಜಲದ ಬಗ್ಗೆ ಮಮಕಾರ ಇಲ್ಲ. ಅವ್ರು ಏನಿದ್ರು ಕೂಡ ಹಾಳು ಮಾಡಕ್ ಬರ್ತಾರೆ. ಏನಂತೀರ ನೀವು? ಈ ಮುಂದೆ MB ಪಾಟೀಲ್ ಅವ್ರು ನಾನೇ ಖುದ್ದಾಗಿ ಬರ್ತೀನಿ, ತೋಟಗಳು ನೋಡ್ತೀನಿ ಅಂತ ಹೇಳಿದ್ರು. MB ಪಾಟೀಲ್ ಅವ್ರು ಬರೋದಿರಲಿ, ಯಾರು DC ಅವರು 2-3 DC ಏನೋ ಚೇಂಜ್ ಆಗಿದ್ದಾರೆ ಅಂತ ಇದ್ದಾರೆ KDBನಲ್ಲಿ. ಬಂದರೆ ರೋಡಲ್ಲಿ ನೋಡ್ಕೊಂಡೋದ್ರೆ ಏನು ಮೇಡಮ್ ಗೊತ್ತಾಗುತ್ತೆ? ಭೂಮಿ ಒಳಗಡೆ ಕಾಲು ಚಪ್ಪಲಿ ತೆಗೆದು ಮಣ್ಣಲ್ಲಿ ಹೆಜ್ಜೆ ಇಟ್ಕೊಂಡು ಬಂದು ಅವ್ರ ಆತ್ಮ ಸಾಕ್ಷಿಯಾಗಿ ಇದು ಬೆಳೆ ಬೆಳೆಯೋದಕ್ಕೆ 4 ಜಾಗ ಅಂತ ಹೇಳಿ ಅವ್ರು ಅದನ್ನು ಹೇಳಿ ಪ್ರೂವ್ ಮಾಡಿದ್ರೆ ನಾವು ಬಿಟ್ಕೊಡ್ತೀವಿ. ಅವತ್ತು ಬೆಳೆ ಬೆಳೆಯೋದಕ್ಕೆ 4 ಅಂತ ಅವರು ಆತ್ಮ ಸಾಕ್ಷಿಯಾಗಿ ಹೇಳಿ. ಯಾಕಂದ್ರೆ ಯಾವ DC ಇದ್ದಾರೋ, ಯಾವ MB ಪಾಟೀಲ್ ಇದ್ದಾರೋ ಅವರೆಲ್ಲರೂ ಕೃಷಿಕರೇ, ಮೂಲತಃ ಕೃಷಿ ಕುಟುಂಬದಿಂದ ಬಂದಿರೋರು. ಅವ್ರಿಗೆ ಆತ್ಮ ಸಾಕ್ಷಿ ಅನ್ನೋದಿದ್ರೆ ಕಾಲು ಚಪ್ಪಲಿ ತೆಗೆದು ಭೂಮಿ ಒಳಗಡೆ ಹೆಜ್ಜೆ ಇಟ್ಟು ಬಂದು ಇದು ಭೂಮಿ ಈ ಬೆಳೆ ಬೆಳೆಯೋದಕ್ಕಾಗಲ್ಲ, ಬೆಳೆ ಬೆಳೆಯೋಕ್ಕಾಗದೇ ಇರೋರು ಭೂಮಿ 10% ತೋರಿಸಿದ್ರು. 2,500 ಎಕರೆನಲ್ಲಿ 250 ಎಕರೆ ತೋರಿಸಿದ್ರು, ಇದರಲ್ಲಿ ಬೆಳೆ ಬೆಳೆಯೋದಿಲ್ಲ ಅಂತ. ತೋಟಗಾರಿಕಾ ಇಲಾಖೆ ಯಾವ ಇಲಾಖೆಗಳಿದ್ದಾವೆ ಅವ್ರು ಬಂದು ಹೇಳಿಬಿಟ್ರೆ ಅವತ್ತು ನಾವೆಲ್ಲ ರೈತರು ಅವ್ರ ಕಾಲಿಗೆ ಬಿದ್ದು ನಾವೇ ಕೊಟ್ಬಿಡ್ತೀವಿ ಬಿಡಿ ಮೇಡಮ್. ಅವ್ರು ಬಂದು ಕಂಡು ಬಿಟ್ಟು ಮನಸ್ಸಿಂದ ನೋಡಲಿ ಭೂಮಿನ, ಯಾವ ಭೂಮಿ ಬೆಳೆಯುತ್ತೆ ಬೆಳೆಯೋದಿಲ್ಲ ಅಂತ. ಅಲ್ಲೆಲ್ಲೋ ನಾರ್ತ್ ಕರ್ನಾಟಕದಲ್ಲಿ ಬರೀ ಕಲ್ಲಿರೋ ಭೂಮಿನಲ್ಲೇ ಬೆಳೀತಾ ಇದ್ದಾರೆ. ಕಲ್ಲಾದು ಇವತ್ತು ಏನು ಒಳ್ಳೆ ಬೆಳೆ ಬೆಳೀತಾ ಇದ್ದಾರೆ. ಭೂಮಿ ಇದು ಅಲ್ಲ, ನೀವು ಮೀಡಿಯಾದಲ್ಲೇ 1000 ತೋಟಗಳು ತೋರಿಸಿದ್ದೀರಾ. ಇಲ್ಲಿ ಕಲ್ಲಿತ್ತು, ಇಲ್ಲಿ ಭೂಮಿ ಬೆಳೆಯೇ ಬೆಳೆಯುತ್ತಾ ಇಲ್ಲ ಅನ್ನೋದು ಬಂಗಾರದ ಬೆಳೆ ಬೆಳೆದಿದ್ದೀರಿ ಅಂತ. ನಾವು ಬಂಗಾರ ಬೆಳೆಯೋ ಬೆಳೆ ಭೂಮಿನೇ ಇವತ್ತು ಭೂಮಿ ಅಲ್ಲ ಅಂತ ಹೇಳಿದ್ರೆ ಇವರು ಯಾವ ರೀತಿ ವಿದ್ಯಾವಂತರೋ ಬೇರೆದು ನನಗೆ ಗೊತ್ತಿಲ್ಲ. ಖಂಡಿತವಾಗ್ಲು ಯಾವ DCಗೆ ಯಾವ ಅಧಿಕಾರಿಗಳಿಗೆ ಇಂಥ ಬೆಣ್ಣೆ ಅಂತ ಭೂಮಿ ಮೇಲೆ ಕಾಲಿಡಕ್ಕೆ ನೈತಿಕತೆ ಇದೆ ಹೇಳಿ? ಯಾಕಂದ್ರೆ ಅವರಿಗೆ ಕಾಣ್ತಿರೋದು ಬರೀ ಹಣ 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 ಹೆಣ. ಇವರ ಹಣದಾಸೆಗೆ ಯಾರ್ಯಾರ್ದು ಹೆಣ ಎತ್ತಕ್ಕೆ ಮುಂದಾಗಿದ್ದಾರೆ, ನಾಚಿಕೆ ಇಲ್ಲದವರು. ಸ್ವಾಭಿಮಾನಿ ರೈತರ ಸೊಂಟ ಮುರಿಯುತ್ತಿದೆ ಸರ್ಕಾರ. ಬರೀ 10 ಗುಂಟೆ ಜಮೀನು, ಆದ್ರೆ ಕೈತುಂಬ ಸಂಪಾದನೆ, ಸಂತೃಪ್ತ ಜೀವನ. ಇದು ಆನೇಕಲ್ ಭಾಗದ ಯುವಕರ ಬದುಕಿನ ಒಂದು ಶೈಲಿ. ಅಂದ್ರೆ ದುಡಿತಾರೆ, ಜಮೀನಲ್ಲಿ ಬರುವಂತ ಸಂಪದ್ಭರಿತವಾದ ಜಮೀನಲ್ಲಿ ಎಷ್ಟು ಬೇಕೋ ಅಷ್ಟು ಬೆಳೀತಾರೆ, ಜೊತೆಗೆ ಬೇರೆಯವರಿಗೆ ಬೇಕಾದಷ್ಟು ಬೆಳೀತಾರೆ. ನಮ್ಮ ಜೊತೆ ಸುಪ್ರೀತ್ ಇದ್ದಾರೆ. ಅವರು 10 ಗುಂಟೆ ಜಮೀನಲ್ಲಿ ಕೋಳಿ ಸಾಕಣೆ ಮಾಡಿ ಮೊಟ್ಟೆ ಮಾರ್ಕೊಂಡು ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಅವ್ರ ಹತ್ರ ಕೇಳ್ಕೊಳ್ಳೋಣ. ಅವರ ಈ ಏನು ಕೃಷಿಯ ಸೀಕ್ರೆಟ್ ಅನ್ನು ತಿಳ್ಕೊಳ್ಳೋಣ. ನೀವು ಹೇಗೆ ನಿಮ್ಮ ಜೀವನನ ಕಟ್ಕೊಳ್ತಿದ್ದೀರಾ? ಮ್ಯಾಮ್, ನಾನು ಈಗ ನನ್ನ 10 ಗುಂಟೆಷ್ಟು ಜಾಗ ಇರೋದು. ಅದರಲ್ಲಿ ಬಂದ್ಬಿಟ್ಟು ನಾನು 3 ಥರ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಒಂದು ಕೊಯಿಲ್ ಫಾರ್ಮ್ ಅಂತ, ಎಷ್ಟಲ್ಲೇ ನಮ್ಮ ಕೊಯಿಲ್ ಫಾರ್ಮ್ ಅಂತ ಮಾಡಿದ್ದೀನಿ, ಇದೆ ಕೊಯಿಲ್ ಅಂತ. ಆಮೇಲೆ ನಾನು ಈ ತಲಿನ ಸೆಲೆಕ್ಟ್ ಮಾಡ್ಕೊಳಕ್ಕೆ 2 ವರ್ಷ ರೀಚಾರ್ಜ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಕಡಕ್ನಾಥ್ ಕೋಳಿ ಅಂತ. ಇದ್ರ ವಿಶೇಷ ಏನಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಇದು ಕರೋನಾ ಟೈಮಲ್ಲಿ ಕರೋನಾನ ರಿವರ್ಸ್ ಮಾಡಿದೆ. ಈ ಪ್ರೋಟೀನ್ಸ್ ಹೈ ರಿಚ್ ವಿಟಮಿನ್ಸ್ ಇದೆ ಇದರಲ್ಲಿ. ನಾನು ಈ 10 ಗುಂಟೆ ಜಮೀನಲ್ಲಿ ಇದು ಮಾಡ್ತಾ ಇದ್ದೀನಿ. ಈಗ KDB ಬಂದು ಇದನ್ನೆಲ್ಲ ಲಪ್ಟಾಯಿಸ್ಕೊಂಡ್ರೆ ಈಗ ಪ್ರೋಟೀನ್ ಸಿಗ್ತಾ ಇಲ್ಲ. ಆಲ್ರೆಡಿ ಕಲಬೆರಿಕೆ ಅನ್ನ ತಿಂತಾ ಇದ್ದಾರೆ. ಮೊಟ್ಟೆಯಲ್ಲೂ ಪ್ಲಾಸ್ಟಿಕ್ ಮೊಟ್ಟೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಮೊಟ್ಟೆಗೆ ಬಂದರೆ ಇವಾಗ ಎಲ್ಲರೂ ತಿಂತಾ ಇರೋದು ಬಂದ್ಬಿಟ್ಟು
ಅದಕ್ಕೆ ಮೇಲೆ ಇಲ್ಲ. ಅಂದರೆ ಫರ್ಟಿಲಿಟಿ ಹೆಗ್ಗನ್ನು ತಿಂತಾ ಇದ್ದಾರೆ. ಹೆಂಗಂದರೆ ಒಂದು ಕೆಮಿಕಲ್ ಇಂದ ಹುಟ್ಟಿರೋ ಮೊಟ್ಟೆನ ತಿಂದರೆ ನಮಗೆ ಇಂಡೈರೆಕ್ಟಾಗಿ ಏನಾಗುತ್ತೆ ಅಂದರೆ ನಮ್ಮ ಒಳಗಡೆನೂ ಕೂಡ ಹಾರ್ಮೋನ್ಸು ಹಾಗೆ ಆಗುತ್ತೆ. ನಾವು ಏನು ತಿಂತೀವೋ ಆ ರೀತಿಯಲ್ಲಿ ನಮಗೆ ಸ್ಟ್ಯಾಮಿನಸ್ ಬರುತ್ತೆ. ಮತ್ತು ಫುಡ್ ಕ್ವಾಲಿಟಿ ಇರಬೇಕು ಅಂತ ಫುಡ್ ಡಿಪಾರ್ಟ್ಮೆಂಟ್ ಅವರೇ ಅಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಇವಾಗ ವಿಧಿ ಇಲ್ದಿರ ಏನು ಮಾಡ್ತಿದ್ದಾರೆ ಅಂದರೆ ಗೌರ್ಮೆಂಟು ಜಮೀನುಗಳನ್ನೆಲ್ಲ ಕಿತ್ಕೊಂಡು ಡೆವಲಪ್ಮೆಂಟ್ ಹೆಸರಲ್ಲಿ ಎಲ್ಲ ರೈತರು ನಾಶ ಮಾಡ್ಕೊಂಡು ಹೋದಾಗ ಏನು ಮಾಡಬೇಕಾಗುತ್ತೆ? ಕೆಮಿಕಲ್ ಊಟನೇ ತಿನ್ಬೇಕಾಗುತ್ತೆ. ಅದರಿಂದ ದಯವಿಟ್ಟು KEDB ಅವರು ಈ ಅಕ್ರಮಗಳನ್ನ ನಿಲ್ಲಿಸ್ಬೇಕು ಅಂತ ಕೋರ್ಕೊತಾ ಇದ್ದೀವಿ. ಮತ್ತು ಕೆರೆ ನೋಡಿ, ಆ ಚಂದಾಪುರದಿಂದ ಬರೋ ಪುರಸಭೆಯಿಂದ ಬರೋ ಎಲ್ಲ ವೇಸ್ಟ್ನು ಚಂದಾಪುರ ಚೋಳರ ಕೆರೆ ಅಂದರೆ ಚೋಳರ ಕಾಲದಲ್ಲಿ ಕಟ್ಟಿರೋ ಕೆರೆನ ನಾಶ ಮಾಡಿದ್ದಾರೆ. ಅಲ್ಲಿಂದ ಹರಿದೋಗೋ ನೆಕ್ಸ್ಟ್ ಬರೋದು ಮುತ್ತಾನಲ್ಲೂರಿಗಿಂತ ತಮಿಳ್ನಾಡವರೆಗೂ ಹೋಗುತ್ತೆ ಈ ನೀರು. ಈ ನೀರನ್ನೆಲ್ಲ ಅಧ್ವಾನ ಮಾಡಿ 20 ವರ್ಷದಿಂದ ನನಗೂ ಬಾಡಿಯಲ್ಲಿ ಹಿಚ್ಚಿಂಗ್ ಪ್ರಾಬ್ಲಮ್ ಇದೆ. ಅಲ್ಲ, ಇಲ್ಲಿ ನಾನು ಒಂದು ಮಾತು ಕೇಳಿದೆ, ಈ ಕೆರೆ ನೀರು ಈಗ ಕಲುಷಿತ ನೀರು ಕುಡಿದು ಇಲ್ಲಿನ ಹೆಣ್ಮಕ್ಳಿಗೆ ಬಂಜೆತನ ಕಾಡ್ತಾ ಇದೆ, ಗಂಡು ಮಕ್ಕಳಲ್ಲಿ ವೀರ್ಯದ ಕೊರತೆ ಕಾಣ್ತಾ ಇದೆ. ಅಂದ್ರೆ ಇದೆಲ್ಲ ಸರ್ಕಾರಕ್ಕೆ ಕಾಣಲ್ಲ. ಇದು ಎಂಥ ದೊಡ್ಡ ಆತಂಕಕಾರಿ ವಿಚಾರ ಅಂತಂದ್ರೆ ದೆಹಲಿಯಲ್ಲಿ ಉಸಿರಾಟಕ್ಕೆ ಗಾಳಿ ಇಲ್ಲ, ಅದನ್ನ ಬೆಂಗಳೂರನ್ನ ಮಾಡಕ್ ಹೊರಟಿರುವಂತ ಇಂಥ ಸರ್ಕಾರಗಳಿಗೆ ಇಲ್ಲ. ನನಗೆ ಯುವಕರು ನೀವು ಇಷ್ಟೆಲ್ಲ ಸ್ವಾಭಿಮಾನಿಗಳಾಗಿದ್ದೀರಾ, ಈಗ ಇದನ್ನೆಲ್ಲ ಕಿತ್ಕೊಂಡ್ರೆ ಅಧಿಕಾರಿಗಳಿಗೆ ಕಾಣಿಸೋದೇ ಇಲ್ಲ. ಮ್ಯಾಮ್ ಅವ್ರಿಗೆ ಡೈರೆಕ್ಟಾಗಿ ಬಂದು ನೋಡಿ ಅಂದರೆ ಅವ್ರ ಮೇಲೆ ಮಿನಿಸ್ಟರ್ಸ್ ಇರ್ತಾರಲ್ವಾ, ಲೆಕ್ಕಪತ್ರ ಬರ್ಕೊಂಡು ಹೋಗೋಕ್ಕೆ ಬರ್ತಾ ಇದ್ದಾರೆ. ಇವ್ರಿಗೆ ಯಾವ ರೈತನಿಗೆ ಎಷ್ಟೆಷ್ಟು ದುಡ್ಡು ಕೊಡ್ಬೋದು ಅಂತ ಬರ್ಕೊಂಡು ಹೋಗೋಕ್ಕೆ ಬರ್ತಿದ್ದಾರೆ ಮ್ಯಾಮ್. ಜಸ್ಟ್ ಬಂದು ನೋಡಿ, ನಮ್ಮದು ಫಲವತ್ತಾದ ಭೂಮಿ ಅಂದರೆ ಸರ್ವೆಗೆ ಬರ್ತಿದ್ದಾರೆ ಡೈರೆಕ್ಟು. ಬಂದಿದ್ದಾಗೂ ನೋಡಿ ಸರ್, ನಾವು ಸರ್ವೆಗೆಲ್ಲ ಕರೆದಿದ್ದು ನಮ್ಮ ಜಮೀನುಗಳಲ್ಲಿ ಏನಿದೆಯೋ ನೋಡ್ಕೊಂಡು ಹೋಗಿ ನಿಮ್ಮ ಅಲ್ಲಿರೋ MB ಪಾಟೀಲ್ ಅವ್ರಿಗೆ ತಿಳಿಸ್ಕೊಡಿ ಅಂತ ಕರೆದಿರೋದು. ನಿಮಗೆ ಏನು ಎಷ್ಟು ಜಮೀನ್ಗೆ ಎಷ್ಟು ದುಡ್ಡು ಕೊಡ್ಬೋದು ಅಂತ ಕರೆದಿಲ್ಲ ಇಲ್ಲಿ. ಯಾಕಂದ್ರೆ ದುಡ್ಡೇ ಕಾಣೋದು. ಹೌದು ಮ್ಯಾಮ್, 100% ಇವರೆಲ್ಲ ದುಡ್ಡಿಂದಾನೇ ಬದುಕ್ತಾ ಇದ್ದಾರೆ. ಯಾಕಂದ್ರೆ ಅವರು ಫ್ಯೂಚರ್ಗೆ ಹಿಂಗೆ ನಡೀತಾ ಇದ್ರೆ ದುಡ್ಡು ಪೇಪರು ನೋಟು ಅಂದ್ರೆ ಪೇಪರ್ ತಾನೆ, ಪೇಪರೇ ತಿಂದು ಬದುಕಬೇಕಾಗುತ್ತೆ. ಈಗ ಇವ್ರಿಗೆ MB ಪಾಟೀಲ್ ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ? ಸಿದ್ದರಾಮಯ್ಯ ಅವ್ರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಅವ್ರು 2 ವರ್ಷದಲ್ಲಿ ಸೀಟ್ ಇಳಿದು ಬರ್ತೀನಿ ಅಂತ ಹೇಳಿದ್ರು. ಅವ್ರ ಪರ್ಸ್ನಲ್ ಅದು. ಅವ್ರು ಆ ಆ ಸೀಟ್ನೇ ಬಿಟ್ಕೊಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ 5 ವರ್ಷದಲ್ಲಿ ಅವ್ರು ಇಳಿಯಬೇಕು. ಅದನ್ನೇ ಇಷ್ಟ ಇಲ್ಲ ಅಂದರೆ ನಮ್ಮ ತಾತ ಮುತ್ತಾತರು ಈ ಜಮೀನು ನಮಗೋಸ್ಕರ, ನಮ್ಮಪ್ಪ ನಮ್ಮ ತಾತ ಮುತ್ತಾತರು ಬದುಕಿರೋ ಜಮೀನು ನಮ್ಮ ಹತ್ರ ಕಿತ್ಕೊತಾ ಇದ್ರೆ ನಾವು ಬಂದರೆ ಕತ್ತರಿಸ್ಬೇಕೋ ಬೇಡ ಹೇಳಿ ಮ್ಯಾಮ್? ಕತ್ತರಿಸ್ಬೇಕಲ್ವಾ? ನನಗಂತೂ ಆ ಆವೇಶ ಇದೆ. ಯಾರನ್ನ ನಮ್ಮ ಜಮೀನು ಕಾಲಿಕ್ಕಿದ್ದಾರೆ ಅಂದರೆ ರಿಯಲ್ ಆಗಿ ಕತ್ತರಿಸ್ಬೇಕು ಅಂದ್ಕೊಂಡಿದ್ದೀನಿ ಮ್ಯಾಮ್. ಯಾಕಂದರೆ ನನ್ನ ಫ್ಯಾಮಿಲಿಯಲ್ಲಿ ನಾನು ಒಬ್ಬನೇ ದುಡಿಯೋನಿರೋದು. ನಮ್ಮ ತಾಯಿ ಇದ್ದಾರೆ, ನಮ್ಮ ತಂದೆ ಇದ್ದಾರೆ. ನಮ್ಮ ತಾಯಿಗೂ ತಂದೆಗೂ ಕೆಲಸ ಮಾಡೋಕ್ಕಾಗಲ್ಲ, ವಯಸ್ಸಾಗಿದೆ, ನಾನೇ ಡಿಪೆಂಡೆಡ್ ಆಗಿರೋದು. ಮತ್ತು ನಾನು ಮದುವೆ ಆಗಿದ್ದೀನಿ, ನಮ್ಮ ಅತ್ತೆ ಇದ್ದಾರೆ, ನನಗೆ ಮಗು ಆಗಿದೆ, ಗಂಡು ಮಗು ಆಗಿದೆ. ಪ್ಲಸ್ ನನ್ನ ಹೆಂಡತಿ ನನ್ನ ನಂಬ್ಕೊಂಡು ಬಂದಿದ್ದಾರೆ. ನಾನು ಏನರಿಂದ ದುಡಿತಾ ಇದ್ದೆ? ಈ ಜಮೀನಿಂದ ತಾನೇ ದುಡಿತಾ ಇರೋದು. ಈ ಸರ್ಕಾರಕ್ಕೆ ಜಾಬ್ ಕೊಡೋಕ್ಕೂ ಹೋಗ್ತಾ ಇಲ್ಲ. ಎಷ್ಟೊಂದು ಕೋಟ್ಯಾಂತರ ಮಂದಿ ಜಾಬ್ಸ್ ಇಲ್ಲಿದ್ದೀರ ಅಲ್ದಾಡ್ತಾ ಇದ್ದಾರೆ. ಒಂದು ಕಾಲೇಜಿಂದ ಇಂಜಿನಿಯರ್ಸು 3 ಲಕ್ಷ ಜನ ಪಾಸ್ಔಟ್ ಆಗ್ತಾರೆ. 25,000 ಜನಕ್ಕೆ ಮಾತ್ರ ಉದ್ಯೋಗ ಸೃಷ್ಟಿ ಆಗೋದು ವರ್ಷಕ್ಕೆ. ಮಿಕ್ದವರೆಲ್ಲ ಏನು ಎಲ್ಲನ ಆಯ್ಕೊಂಡು ತಿನ್ಬೇಕಾ ಮ್ಯಾಮ್? ಇದು ಒಬ್ಬ ಯುವಕ ತನ್ನ ಕಾಲ ಮೇಲೆ ನಿಂತು ಖರ್ಚು ಮಾಡಿ ಇಷ್ಟು ಪ್ರಯೋಗಗಳನ್ನ ಮಾಡಿ ತನ್ನ ಸ್ವಾವಲಂಬಿ ಬದುಕನ್ನು ಸಾಗಿಸಿದ ಯುವಕ ಸರ್ಕಾರಕ್ಕೆ ಮಾಡ್ತಿರೋ ಚಾಲೆಂಜ್. ನೀವು ಯಾವುದೋ ಒಬ್ಬ ಕೋಟ್ಯಾಧಿಪತಿಗೆ, ಒಬ್ಬ ಕಾರ್ಪೊರೇಟ್ನವನಿಗೆ 1 ಎಕರೆ ಜಮೀನಿಗೆ 30 ರೂಪಾಯಿಗೆ ಕೊಡ್ತೀರಾ? ನಮಗೆ ಕೊಡಿ, ನಾವೇ ಬೆಳಿತೀವಿ, ನಾವೇ ತೋರಿಸ್ತೀವಿ, ನಾವೇ ದೇಶವನ್ನು ಉದ್ಧಾರ ಮಾಡ್ತೀವಿ ಅಂತ ನೇರ ಸವಾಲು ಹಾಕ್ತಾ ಇದ್ದಾರೆ.